ಜೈಲಿನಿಂದಲೇ ದರ್ಶನ್ ಟಿ ಶರ್ಟ್ ಸಂದೇಶವನ್ನ ನೀಡಿದ್ರ ಮಾಧ್ಯಮಗಳು ಕಂಡಾಗೆಲ್ಲ ಒಂದೇ ಟಿ ಶರ್ಟ್ ಅನ್ನ ದರ್ಶನ್ ಹಾಕ್ತಾ ಇದ್ದಾರೆ. ಅಂದ್ರೆ ಮಾಧ್ಯಮಗಳು ನೋಡ್ಲಿ ಅಂತ ಹೇಳಿ, ಅಥವಾ ಜೈಲಿನಿಂದ ದರ್ಶನ್ ಮಾಧ್ಯಮಗಳ ಮೂಲಕ ಸಂದೇಶವನ್ನ ಕೊಡ್ತಾ ಇದ್ದಾರ. ನ್ಯಾಯ, ಸಮಾನತೆ, ಶಾಂತಿ ಇದರ ಉಲ್ಲೇಖ ಇರುವಂತ ಆ ಪೂಮಾ ಟಿ ಶರ್ಟ್ ಅದನ್ನ ಹಾಕೊಂಡೇ ಹೊರಗಡೆ ಬರ್ತಾ ಇದ್ದಾರೆ. ಮಾಧ್ಯಮಗಳ ಕಣ್ಣಿಗೆ ಕಾಣುವಂತ ಸಮಯ ಬಂದಾಗ ದರ್ಶನ್ ಪೂಮಾ ಟಿ ಶರ್ಟ್ ಹಾಕೊಂಡು ಹೊರಗಡೆ ಬರ್ತಾ ಇದ್ದಾರೆ. ಆ ಪೂಮಾ ಟಿ ಶರ್ಟ್ನಲ್ಲಿ ಈ ರೀತಿಯ ಬರಹಗಳೆಲ್ಲ ಇದಾವೆ. ಟಿ ಶರ್ಟ್ ಮೂಲಕ ದರ್ಶನ್ ಮೆಸೇಜ್ ಪಾಸ್ ಮಾಡಿದ್ರ, ಮತ್ತೊಮ್ಮೆ ನ್ಯಾಯಕ್ಕಾಗಿ ಮನವಿ ಮಾಡಿದ್ರ ದರ್ಶನ್ ರೀತಿಯಲ್ಲೇ ಟಿ ಶರ್ಟ್ ಧರಿಸಿದ ಫ್ಯಾನ್ಸ್. ಇದು ಈಗ ಚರ್ಚೆ ಕಾರಣ ಆಗಿದೆ. ಮೇಡಮ್, ಇದು ಮಾಡ್ಲಪ್ಪ, ಟಿ ಶರ್ಟ್ ಹಾಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್ ಹೋಗಿದ್ದಾರೆ, ನಾವು ಹಂಗೆ ಮಾಡ್ತೀವಿ ಅಂತ ಮಾಡಬೇಡಿ, ಅಷ್ಟೇ ಮನವಿ. ಎಲ್ಲದನ್ನೂ ಅನುಕರಣೆ ಮಾಡಕ್ ಹೋಗ್ತೀವಿ ಅಂತ ಮಾಡಬೇಡಿ. ಯಾಕಂತಂದ್ರೆ ನಿಮ್ಮನೇಲೂ ಹೆಂಡತಿ, ಮಕ್ಕಳು, ಅಪ್ಪ, ಅಮ್ಮ, ತಂಗಿ ಇತ್ಯಾದಿಗಳಿರ್ಬೋದು. ಬಹಳ ಬೇಸರ ಆಗಿದೆ ಏನ್ ಗೊತ್ತಾ ರಂಜಿತ್, ನೀವು ಗಮನಿಸಿದ್ರಿ, ಪುಟ್ಟ ಮಗು, ಈವನ್ ಮಂತ್ಸ್ ಬೇಬಿ, 1 ವರ್ಷನೂ ಆಗಿತ್ತೋ ಇಲ್ಲೋ, ಅದಕ್ಕೆ ಖೈದಿ ನಂಬರ್ ಅಂತ ಹಾಕ್ಬಿಟ್ಟು ಬಟ್ಟೆ ಮೇಲೆ ಕೋಳ ಪಕ್ಕದಲ್ಲಿಟ್ಟು ಫೋಟೋ ಶೂಟ್ ಮಾಡಿಸಿದ್ರು. ಏನು ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಿ ಇದ್ರ ಮೂಲಕ? ಅಭಿಮಾನ ಇರಲಿ, ಒಳ್ಳೇದೆ, ಆರಾಧಿಸಿ ದರ್ಶನ್ರನ್ನ. ಅವ್ರ ಫಿಲಮ್ ರಿಲೀಸ್ ಆಗಿದೆ, ಹೋಗಿ ಫಿಲಮ್ ನೋಡ್ಕೊಂಬನ್ನಿ. ಈ ಥರದ್ದೇ ಟಿ ಶರ್ಟ್ ಹಾಕೊಳ್ತೀರಾ, ನಿಮ್ಮ ಮನೆ ಮಂದಿಗೆಲ್ಲ ಕೊಡ್ತೀರಾ? ಕೊಡಿ. ನೋಡಿ, ಇದು ಏನು ಗಮನಿಸ್ತಾ ಇದ್ದೀರಿ, ಅವ್ರ ಅಭಿಮಾನಿಗಳೆಲ್ಲರೂ ಕೂಡ ಅಂಥದ್ದೇ ಟಿ ಶರ್ಟ್ ತೊಗೊಂಡಿದ್ದಾರೆ ಅಂತ. ಆ ಕಂಪ್ನಿ ಉದ್ಧಾರ ಆಯಿತು, ನಿಮ್ಮ ಹೆಸರಲ್ಲಿ ಆ ಕಂಪ್ನಿ ಉದ್ಧಾರ ಆಗಲಿ, ಅಲ್ಲಿ ಕೆಲಸ ಮಾಡ್ತಿರೋರು ಉದ್ಧಾರ ಆಗಲಿ, ತುಂಬ ಸಂತೋಷ. ಆದರೆ ಎಲ್ಲವನ್ನ ಕೂಡ ಅನುಕರಣೆ ಮಾಡ್ತೀನಿ. ದರ್ಶನ್ ಹೆಂಡತಿಗೆ ಹೊಡೆದು ಜೈಲಿಗೆ ಹೋಗಿದ್ರು, ಹಂಗೆ ಮಾಡೋಕ್ಕೆ ಹೋಗಬೇಡಿ. ಫ್ಯಾನ್ಗೆ ಹೊಡೆದಿರೋ ಆರೋಪದ ಮೇಲೆ, ಕೊಲೆ ಮಾಡಿರೋ ಆರೋಪದ ಮೇಲೆ ಜೈಲಿಗೆ ಹೋಗಿದ್ದಾರೆ, ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗಬೇಡಿ. ಕೆಟ್ಟ ಪದ ಬಳಸಿ ಮಾಧ್ಯಮಗಳಿಗೆ ಬೈದ್ರು, ನೀವು ಆಲ್ರೆಡಿ ಮಾಡ್ತಿದ್ದೀರಿ, ಸಾಧ್ಯ ಆದರೆ ಕಮ್ಮಿ ಮಾಡ್ಕೊಳ್ಳಿ. ನಮಗೇನು ಡಿಫ್ರೆನ್ಸ್ ಆಗಲ್ಲ, ರಂಜಿತ್ಗೆ, ನನಗೆ, ಅಥವಾ ನಮ್ಮ ರೀತಿಯಲ್ಲಿ ಕೆಲಸ ಮಾಡ್ತಿರೋ ಕರ್ನಾಟಕದ ಯಾವುದೇ ಮಾಧ್ಯಮದವರಿಗೆ ನೀವು ಬಳಸುವ ಯಾವುದೇ ಪದಗಳು ಕೂಡ ಎಫೆಕ್ಟ್ ಆಗಲ್ಲ. ವಿ ಡೋಂಟ್ ಕೇರ್. ಬಟ್ ಸ್ಟಿಲ್ ನಿಮ್ಮ ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಇದನ್ನೆಲ್ಲ ದರ್ಶನ್ ಥರ ಅನುಕರಣೆ ಮಾಡ್ಲಿಕ್ಕೆ ಹೋಗಬೇಡಿ, ಒಳ್ಳೇದಲ್ಲ. ನಾವು ಈ ಕಾರ್ಯಕ್ರಮದ ಬಿಗ್ ಮಾರ್ನಿಂಗ್ನ ಶುರುವಲ್ಲೇ ಹೇಳಿದ್ವಿ, ಯಾರೆಲ್ಲ ದರ್ಶನ್ನ ಸಪೋರ್ಟ್ ಮಾಡಿಕೊಂಡು ಬೆಸ್ಟ್ ಅಂತ ಹೇಳಿ ಡೈಲಾಗ್ಗಳು ಹೊಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡು ಮಾಧ್ಯಮದ ಮುಂದೆ ಹೇಳಿಕೆ ಕೊಡ್ತಿದ್ದಾರೆ, ಅವ್ರ ಮೇಲೂ ಕೂಡ ಪೊಲೀಸರು ಕಣ್ಣಿಟ್ಟಿದ್ದಾರೆ ಅಂತ ಹೇಳಿ. ಹಾಗಾಗಿ ನಿಮ್ಮ ಮಾನಸಿಕ, ದೈಹಿಕ ಆರೋಗ್ಯಕ್ಕೋಸ್ಕರ ನಮ್ಮ ಕಳಕಳಿಯ ಮನವಿ, ಎಲ್ಲ ವಿಚಾರದಲ್ಲೂ ದರ್ಶನ್ನ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಇದು ಮಾಡಿ, ಟಿ ಶರ್ಟ್ ಹಾಕೊಳ್ಳಿ, ಫೋಟೋಗೆ ಪೋಸ್ ಕೊಡಿ, ನಾವು ತೋರಿಸ್ತಾ ಇದ್ದೀವಿ, ನಮಗೂ ಖುಷಿ. ಒಂದು ಕಂಪನಿ, ಆ ಕಂಪನಿಯಲ್ಲಿ ಕೆಲಸ ಮಾಡೋರು ಉದ್ಧಾರ ಆದರೂ ನೀವು ಖುಷಿಯಾಗಿದ್ದೀರಾ, ನಮಗೂ ಖುಷಿ. ಎನಿವೆ, ನಿನ್ನೆ ದರ್ಶನ ಪಡೆಯೋಕೆ ಅಂತ ಹೇಳಿ ವಿಜಯಲಕ್ಷ್ಮಿ ಅವರ ಆಗಮನ ಆಗಿತ್ತು. ಬಳ್ಳಾರಿ ಜೈಲಿಗೆ ದರ್ಶನ್ ಪತ್ನಿ ಎಂಟ್ರಿ ಕೊಟ್ಟಿದ್ರು. ಈ ವೇಳೆ ದರ್ಶನ್ರನ್ನ ನೋಡಿ ಎಲ್ಲರೂ ಒಂದು ಕ್ಷಣ ಶಾಕ್ ಆಗಿ ಹೋದ್ರು. ಯಾಕೆ ಅನ್ನೋದರ ಡೀಟೇಲ್ಸ್ ಈ ರಿಪೋರ್ಟ್ನಲ್ಲಿ. ಮೂರು ದಿನ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ದಿನ ಆದ್ರೂ ಒಂದೇ ಟಿ ಶರ್ಟ್, ಅದೇ ಪೂಮಾ ಟಿ ಶರ್ಟ್. 3 ದಿನಗಳಾದ್ರೂ ಒಂದೇ ಟಿ ಶರ್ಟ್ ಯಾಕೆ? ನಿಜ, ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ 3 ದಿನ ಕಳೆದಿವೆ. ಇಷ್ಟಾದ್ರೂ ನಟ ದರ್ಶನ್ ಮಾತ್ರ ಒಂದೇ ಟಿ ಶರ್ಟ್ ನಲ್ಲಿದ್ದಾರೆ. ಬಳ್ಳಾರಿ ಜೈಲಿಗೆ ಬರುವ ದಿನ ಧರಿಸಿದ್ದ ಟಿ ಶರ್ಟ್ ಅನ್ನೇ ಇನ್ನೂ ಕೂಡ ಧರಿಸಿದ್ದಾರೆ. ನಿನ್ನೆ ಬಳ್ಳಾರಿ ಜೈಲಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ರು. ದಾಸನ ದರ್ಶನ ಮಾಡೋಕೆ ಎಂಟ್ರಿ ಕೊಟ್ಟಿದ್ರು. ಈ ವೇಳೆ ವಿಸಿಟಿಂಗ್ ರೂಮಿಗೆ ಬಂದ ದಾಸನನ್ನ ನೋಡಿ ಎಲ್ಲರೂ ಒಂದು ಕ್ಷಣ ಶಾಕ್ ಆಗಿದ್ರು. ಕಾರಣ, ದರ್ಶನ್ ಧರಿಸಿದ ಅದೇ ಬ್ಲಾಕ್ ಕಲರ್ ಪೂಮಾ ಟಿ ಶರ್ಟ್. ಹಳೆ ಟಿ ಶರ್ಟ್ ನಲ್ಲೇ ದರ್ಶನ್ ಕಾಣಿಸಿಕೊಂಡಿದ್ರಿಂದ ಹಿಂದೆ ಏನಾದ್ರೂ ರಹಸ್ಯ ಅಡಗಿದ್ಯಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಮಾತಿನಲ್ಲಿ ಹೇಳಲಾಗದ್ದನ್ನ ಕಾಟೇರ ಟಿ ಶರ್ಟ್ ಮೂಲಕವೇ ಸಂದೇಶ ರವಾನಿಸಿದಾನ ಅನ್ನೋ ಅನುಮಾನ ಮೂಡಿದೆ. ಕಾಟೇರ ನ್ಯಾಯಕ್ಕಾಗಿ ಮನವಿ ಮಾಡ್ತಿದ್ದಾನೆ ಅಂತ ಡಿ ಬಾಸ್ ಅಭಿಮಾನಿಗಳು ಮಾತಾಡಿಕೊಳ್ತಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಆ ಪೊರ್ಕಿಗಷ್ಟೇ ಗೊತ್ತು. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇದೆಲ್ಲದರ ನಡುವೆ ಸ್ಯಾಂಡಲ್ವುಡ್ನ ನಟ ಕಿಚ್ಚ ಸುದೀಪ್ ತುರ್ತು ಸುದ್ದಿಗೋಷ್ಠಿಯನ್ನು ಕರೆದು ಎಲ್ಲರಿಗೂ ಕೂಡ ಶಾಕ್ ಕೊಟ್ಟರು. ತಮ್ಮ ಬರ್ತ್ಡೇ ಹಾಗೂ ಮುಂದಿನ ಸಿನಿಮಾ ಬಗ್ಗೆ ಮಾತನಾಡಿದ ಕಿಚ್ಚ ಸುದೀಪ್ ಜೈಲಿನಲ್ಲಿರುವ ದರ್ಶನ್ ಬಗ್ಗೆಯೂ ಕೂಡ ಮಾತಾಡಿದ್ರು. ಏನೇನು ಮಾತಾಡಿದ್ರು ಕಿಚ್ಚ ಸುದೀಪ್ ನೋಡೋಣ ಬನ್ನಿ. ನಾವು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ.
ಬಳ್ಳಾರಿ ಬಂದಿಖಾನೆಯಲ್ಲಿ ಪೊರ್ಕಿ ಪರದಾಟ. ಜೈಲಲ್ಲಿರೋ ದರ್ಶನ್ ಬಗ್ಗೆ ಕಿಚ್ಚ ಸುದೀಪ್ ಮಾತು. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಸಿಲುಕಿ ಬಳ್ಳಾರಿ ಜೈಲಲ್ಲಿ ಪೊರ್ಕಿ ವಿಲನೆ ಒದ್ದಾಡ್ತಾ ಇದ್ದಾರೆ. ಮಾಡಬಾರದನ್ನ ಮಾಡಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಆಗಿರೋ ದಾಸನ ಬಗ್ಗೆ ಸ್ಯಾಂಡಲ್ವುಡ್ ಮಾಣಿಕ್ಯ ಕಿಚ್ಚ ಸುದೀಪ್ ಮಾತಾಡಿದ್ದಾರೆ. ನಾನು ಯಾರನ್ನೂ ನೋಯಿಸಲು ಇಷ್ಟಪಡಲ್ಲ. ನಾನು ಏನು ಹೇಳಬೇಕು ತುಂಬ ಇಂದ ಹೇಳಾಗಿದೆ ಸರ್. ಈಗ ಅದನ್ನೇ ಕೆದಕೊಂಡು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಯಾರ ಮನಸ್ಸನ್ನ ನೋಯಿಸೋದಕ್ಕೆ ಇಷ್ಟಪಡೋದಿಲ್ಲ. ಒಂದು ಹೇಳ್ತೀನಿ ಕೇಳಿ, ಅವರಿಗೆ ಅಂತ ಒಂದಿಷ್ಟು ಫ್ಯಾನ್ಸು ಊರೆಲ್ಲ ಇದ್ದಾರೆ, ಅವ್ರದ್ದು ಅಂತ ಒಂದು ಕುಟುಂಬ ಇದೆ, ಕರೆಕ್ಟ್. ನಾವು ಮಾತಾಡೋದ್ರಿಂದ ಅವ್ರಿಗೂ ನೋವಾಗೋದು ಬೇಡ. ಮಾತಾಡ್ಬಿಟ್ಟು ಇನ್ನೊಂದು ಕಡೆನೂ ಒಂದು ಫ್ಯಾಮಿಲಿ ಅಂತ ಇದೆ, ಅವ್ರದ್ದು ಅಂತ ಇದೆ, ಅವ್ರಿಗೂ ನೋವು ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ನಾನು ದರ್ಶನ್ ಇಬ್ಬರೂ ಸರಿ ಇಲ್ಲ. ನಾನು ಲಾಸ್ಟ್ ಇಯರ್ ಹೇಳೋಕ್ಕಿಂತ ಬರ್ತ್ಡೇ ಹೇಳೋಕ್ಕಿಂತ ಕೆಲವು ತಿಂಗಳಿಗೆ ಹಿಂದೆನೋ ಕೆಲವು ವರ್ಷಗಳ ಹಿಂದೆನೋ ನಾವು ಮಾತಾಡ್ಕೊಂಡಿದ್ದಿದ್ರೆ ನಾನು ಹೋಗ್ತಾ ಇದ್ದೆ. ಮಾತಾಡ್ತಾ ಇಲ್ವೇ? ಅದು ಈಗ ಅನ್ಸೋದಕ್ಕೆ ನಾವೇನು ಅನ್ಸುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಂತೂ ಸತ್ಯಮ್ಮ, ನಾವು ಒಳ್ಳೇದು ಬಯಸ್ತೀವೋ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ನಮ್ದಾಗಬೇಕಾಗಿಲ್ಲ. ಈಗ ಕೆಲವು ಡಿಸ್ಟೆನ್ಸಸ್ ನಾವೇನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದರೆ ನಾವು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅನ್ನೋದಲ್ಲ, ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ. ಸೂರ್ಯ ಚಂದ್ರ ಒಟ್ಟಿಗೆ ಇರಬಾರದು. ನಾನೊಂದು ಮಾತು ಹೇಳಿದೆ, ಸೂರ್ಯ ಬೆಳಗ್ಗೆ ಬಂದ್ರೇ ಬೆಟ್ರು, ಚಂದ್ರ ರಾತ್ರಿ ಇದ್ರೇ ಬೆಟ್ರು. ಎರಡು ಒಟ್ಟಿಗೆ ಸೇರಿದ ದಿನ ಪ್ರಾಬ್ಲಮ್ ಆಗುತ್ತೆ, ಅದು ಬೇಡಿ. ಹಾಗಂತ ವ್ಯಕ್ತಿತ್ವದಲ್ಲಿ ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ಅ ಡಿಫ್ರೆಂಟ್ ಪರ್ಸನ್, ಹಿ ಈಸ್ ಅ ಡಿಫ್ರೆಂಟ್ ಪರ್ಸನ್ ವಿತ್ ಡಿಫ್ರೆಂಟ್ ಟೇಸ್ಟ್. ಇನ್ನೊಬ್ಬರನ್ನ ತಿದ್ದೋ ಶಕ್ತಿ ನನಗಿಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾನಂದ್ರೆ ಅವನು ಒಂದು ಸ್ವಂತಿಕೆ ಇರುತ್ತೆ. ನಾವಿರೋದ್ರಿಂದ ನಾವು ತಿದ್ದುತ್ತಾ ಇದ್ದೀವಿ ಅಂತ ಹೇಳೋಕ್ಕಲ್ಲ. ನೋಡಿಮ್ಮ, ನನ್ನ ಜವಾಬ್ದಾರಿ ನನ್ನ ಮಗಳಮ್ಮ, ಈ ಪ್ರಪಂಚಕ್ಕೆ ತಂದಿರೋದು ಅವಳನ್ನ ನಾನು. ಅದು ನನ್ನ ಜವಾಬ್ದಾರಿ, ನೀವು ಒಪ್ಕೋತೀನಿ. ಅದನ್ನು ತಿದ್ದಬೇಕಾ ಮಾಡಬೇಕಾ ಅಲ್ಲೇ ಕೂತ್ಕೊಂಡು ಒಪಿನಿಯನ್ ಕೇಳ್ತಾ ಇರ್ತೀವಿ. ಫಸ್ಟ್ ತಿದ್ದೋಕ್ಕೆ ನಮಗೆ ನಿನಗೇನು ಬೇಕು ಹೇಳು ಅಂದ್ಬಿಟ್ಟು. ಇನ್ನೊಬ್ಬರನ್ನ ತಿದ್ದೋ ಶಕ್ತಿ ನನಗೆ ಎಲ್ಲಿಂದ ಬರ್ಬೇಕು ಹೇಳಿ? ಅವ್ರೇನಾದ್ರು ಗೌರವ ಕೊಟ್ಟು ನನ್ನ ಮಾತು ಕೇಳ್ತಾರಂದ್ರೆ ಹೇಳಬಲ್ಲೆ ನಾನು. ತಿದ್ದೋಷ್ಟು ಐ ಆಮ್ ನಾಟ್ ಸಚ್ ಅ ಬಿಗ್ ಸೈಂಟ್. ದೇರ್ ಆರ್ ಫ್ಯೂ ಥಿಂಗ್ಸ್ ಆಸ್ ಫ್ರೆಂಡ್ಸ್ ಪ್ರಾಬಬ್ಲಿ ನಾವು ಕುತ್ಕೊಂಡಾಗ ಡಿಸ್ಕಸ್ ಮಾಡ್ತಾ ಇದ್ವಿ. ಹೋಗಳ ಬೇಡ ಅಂತೆಲ್ಲ ಬರೋದು. ಆ ಒಂದು ಬೌಂಡ್ರಿ ದಾಟದ ಮೇಲೆ ಏನಾಗುತ್ತೆ, ನಾನು ಇದ್ದಿದ್ರೆ ಅದು ದೊಡ್ಡ ಅಹಮ್ಮನ್ ಮಾತಾಗುತ್ತೆ. ಕಾನೂನನ್ನ ಎಲ್ಲರೂ ನಂಬಲೇಬೇಕು. ಈ ದೇಶದಲ್ಲಿ ಇದೀವಿ ಅಂದರೆ ನಿಮಗೆ ಲಾ, ಗವರ್ಮೆಂಟ್, ಸರ್ಕಾರ ಇದ್ಯಾವುದ್ರ ಬಗ್ಗೆ ನಂಬಿಕೆ ಇಲ್ಲದೆ ನಾವಿಲ್ಲಿ ಇರೋಕ್ಕಾಗಲ್ಲ. ಪ್ರತಿಯೊಂದನ್ನು ನಂಬಬೇಕಾಗುತ್ತೆ, ಪ್ರತಿಯೊಂದನ್ನು ನಾವು ಇಟ್ಕೋಬೇಕಾಗುತ್ತೆ, ಕೇಳಬೇಕಾಗುತ್ತೆ. ನಾನು ಒಳಗೆ ಹೋಗಿ ಅವರನ್ನ ಹೊರಗೆ ಕಳಿಸಲ. ಅಲ್ಲ, ನೀವೇನು ಹೇಳ್ತಾ ಇರೋದು? ಅವ್ರನ್ನ ಹೊರಗಡೆ ಕರೆಸಿ ಅಂತಾನೆ ನಾನು ಒಳಗೆ ಹೋಗ್ಲಿ ಅಂತಾನೆ? ಅಲ್ಲ, ನೀವೇನು ಹೇಳ್ತಾ ಇರೋದು? ಅವ್ರನ್ನ ಹೊರಗಡೆ ಕರೆಸಿ ಅಂತಾನೆ ನಾನು ಒಳಗೆ ಹೋಗ್ಲಿ ಅಂತಾನೆ? ದರ್ಶನ್ ಬಗ್ಗೆ ಹೇಳಿದ ಬಳಿಕ ಸುದೀಪ್ಗೆ ರಾಜಕೀಯಕ್ಕೆ ಬರ್ತೀರಾ ಅಂತ ಕೇಳಿದಾಗ ನೇರವಾಗಿ ಉತ್ತರ ಕೊಟ್ರು. ಮಹಾರಾಜ ಎಲ್ಲಿದ್ದರೂ ಮಹಾರಾಜನೇ. ಒಂದು ಹಾಡು ಬರೆದಿದ್ದೆ ಸರ್ ನಾನು ಮಾಣಿಕ್ಯದಲ್ಲಿ, ಮಹಾರಾಜನು ಎಲ್ಲಿದ್ದರೂ ಮಹಾರಾಜನೇ ತಾನೆ ಅಂತ. ಹೇಳ್ಬೇಕು ಅನ್ನಿಸ್ತು, ಹೇಳಿದೆ ಸರ್. ಲೀಡರ್ ಆಗೋಕ್ಕೆ ನಾನು ರಾಜಕೀಯಕ್ಕೆ ಬರಬೇಕಾಗಿಲ್ಲ ಸರ್. ಬಂದರೆ ಅವತ್ತು ಹೇಳ್ಬಿಟ್ಟೆ ಬರ್ತೀನಿ. ನಾನೇನು ಮುಚ್ಚುಮರೆ ಮಾಡೋವಂಥದ್ದೇನಿಲ್ಲ. ನನಗೆ ಗೊತ್ತಿರೋದು ಇವತ್ತಿರುವಂಥ ಲೀಡರ್ಸ್ಗಳಲ್ಲಿ ಯಾವ ಕೊರತೆಗಳು ಕಾಣ್ತಾ ಇಲ್ಲ. ರಾಜಕೀಯ ಅಂದಮೇಲೆ ಗೊಂದಲಗಳು ಅವೆಲ್ಲ ಇದ್ದಿದ್ದೇ ಇರುತ್ತೆ. ಅವರವ್ರ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅವಶ್ಯಕತೆ ಬಂದಿದ್ದ ದಿವಸ ಖಂಡಿತವಾಗ್ಲೂ ಹೆಸಿಟೇಟ್ ಮಾಡಲ್ಲ ಸರ್. ಹಾಗಂತ ಬಂದ ತಕ್ಷಣ ನೀವೆಲ್ಲ ಯಾರೋ ಎಲ್ಲ ಸೇರಿ ಗೆಲ್ಸ್ಬಿಟ್ಟು ನಾನು ಏನೋ ಮಾಡ್ತಾರಂತ ನಂಬ್ಕೊಂಡು ಬರ್ತೀನಿ ಅನ್ಕೊಂಬಿಡಿ. ನಾನು ವ್ಯವಸ್ಥೆಗಳು ಮಾಡಬೇಕಾಗತ್ತೆ. ನಿಮ್ಮೆಲ್ಲರಿಗೂ ಒಂದು ಕೇಳಬೇಕು, ಏನು ಸ್ವಲ್ಪ ದುಡ್ಡು ಕೊಡ್ರಪ್ಪ ಎಲೆಕ್ಷನ್ಗೆ ಅಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.